ಸರ್ ಎಲ್ಲಿದ್ದೀರಾ? ಸೇವಂತಿ, ಆ ನರ್ಸ್ ಮತ್ತೆ ಕಾಣಿಸ್ಕೊಂಡ್ಲು. ನಾನು ಅವಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಹೌದಾ? ಹೌದು ಸೇವಂತಿ, ನಿನ್ನನ್ನು ಮಾಯಮ್ಮನು ಮನೆಗೆ ಕಳಿಸಿ ನಾನು ಇನ್ವೆಸ್ಟಿಗೇಷನ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ನರ್ಸ್ ಕಾಣಿಸ್ಕೊಂಡ್ಲು. ಇದೇ ಸರಿಯಾದ ಸಮಯ ಅಂತ ಅವಳನ್ನ ಫಾಲೋ ಮಾಡಿಕೊಂಡು ಅವಳಿರೋ ಜಾಗಕ್ಕೆ ಬಂದಿದ್ದೀನಿ. ಅವಳಿಗೆ 2 ಬಾರ್ಸ್ ಕೇಳಬೇಕಾಗಿತ್ತು, ನಮ್ಮ ಮಗು ಎಲ್ಲಿ ಅಂತ. ಸೇವಂತಿ, ಉತ್ತರಗಳು ನಮ್ಮ ಮುಂದೆನೇ ಇದ್ರು ಹುಡುಕಕ್ಕೆ ನಾವು ತುಂಬಾ ಟೈಮ್ ತಗೊಂಡ್ಬಿಟ್ವಿ. ಏನ್ ಹೇಳ್ತಾ ಇದ್ದೀರಾ ಅರ್ಜುನ್ ಸರ್ ನೀವು? ಹೌದು, ನಾವು ಪಾರ್ವತಿಪುರಕ್ಕೆ ಹೋಗಿದ್ ನೆನಪಿದೆ ಅಲ್ವಾ? ಅಯ್ಯೋ, ಅದನ್ನ ಮರೆಯೋದಕ್ಕಾಗುತ್ತಾ? ಅಲ್ಲಿ ಬಂದಿದ್ದ ಸಮಸ್ಯೆಗಳು, ಆ ಮಾಟಗಾರನ ಕಾಟ, ಭವಾನಿ ಅಮ್ಮನ್ ಸಹಾಯ. ಈ ಸಮಸ್ಯೆಗೂ ಆ ಮಾಟಗಾರನೇ ಕಾರಣ ಸೇವಂತಿ. ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಸರ್, ಅವ್ರು ಅವತ್ತೇ ಸತ್ತೋದ್ರಲ್ಲ. ಅವನ್ ಸತ್ತಿರ್ಬೋದು, ಆದ್ರೆ ಅವನ ಎದೆ ಒಳಗಿನ ಕಿಚ್ಚು ಸತ್ತಿಲ್ಲ. ಅಂದ್ರೆ ಆ ಪಾರ್ವತಿಪುರದ ಮಾಟಗಾರನಿಗೂ ಈಗ ನಮ್ಮ ಮಗುನ ಎತ್ಕೊಂಡೋಗಿರೋ ಈ ಮಾಟಗಾತಿಗೂ ಏನೋ ಸಂಬಂಧ ಇದೆ. ಅವರಿಬ್ಬರು ಫೋಟೋನು ನಾನು ಇಲ್ಲೇ ನೋಡಿದೆ. ಏನು, ಇಬ್ರು ಫೋಟೋನು ಅಲ್ಲೇ ಇದೆಯಾ? ಅವ್ರಿಬ್ರಿಗೂ ಏನ್ ಸಂಬಂಧ ಇರಬಹುದು ಸರ್? ಗೊತ್ತಿಲ್ಲ ಸೇವಂತಿ. ಅಯ್ಯೋ ಸರ್, ನಮ್ಮ ಮಗು ಅಲ್ಲೇ ಇದೆಯಾ? ಗೊತ್ತಿಲ್ಲ ಸೇವಂತಿ. ಇಲ್ಲಿ ಒಂದು ರೂಮ್ ಬಾಗಿಲು ಹಾಕಿದೆ, ನಾನು ಅದನ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ಹಾಗಾದ್ರೆ ಅವಳು ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಅವಳು ನನ್ನ ಮಗುನ ಎತ್ಕೊಂಡು ಹೋಗಿದ್ದಾಳ ಸರ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಹಾಗೆ ಅನಿಸ್ತಾ ಇದೆ ಸೇವಂತಿ. ಅಯ್ಯೋ ದೇವ್ರೆ, ಎಂತ ಕರ್ಮ ನಂದು. ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಸರ್? ಸೇವಂತಿ, ಪ್ಲೀಸ್ ಸಮಾಧಾನ ಮಾಡ್ಕೋ. ಹೇಗ್ ಸರ್ ಸಮಾಧಾನ ಮಾಡ್ಕೊಳ್ಳಿ ನಾನು? ನಮ್ಮ ಮಗು ದೂರ ಇದ್ರೂನು ಒಳ್ಳೆಯವ್ರ ಕೈಲಿದ್ದಾನೆ ಅಂತ ಹೇಗೋ ಸಮಾಧಾನ ಮಾಡ್ಕೋಬಹುದಾಗಿತ್ತು. ಮೊದ್ಲೇ ಮಾಟಗಾತಿ, ನನ್ ಮಗುಗೆ ಏನ್ ಹಿಂಸೆ ಕೊಡ್ತಾ ಇದ್ದಾಳೋ ನಂಗೆ ಗೊತ್ತಾಗ್ತಿಲ್ಲ ಸರ್. ಸಾಲದಕ್ಕೆ ಹಳೆ ದ್ವೇಷ ಬೇರೆ ಇದೆ. ಇನ್ನ ಮಗುನ ಉಳಿಸ್ತಾಳ ಅವಳು? ಅವಳ ಮಗುಗೆ ಏನಾದ್ರೂ ಮಾಡ್ಬಿಟ್ರೆ? ಎಲ್ಲದಕ್ಕೂ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಆ ರೀತಿಯೆಲ್ಲ ಏನೂ ಆಗಲ್ಲ. ದೇವರು ನಮ್ ಕೈ ಬಿಡಲ್ಲ. ಅದಕ್ಕೆ ತಾನೇ ನಮ್ಗೆ ಒಂದಾದ್ಮೇಲೆ ಒಂದು ವಿಷಯ ಗೊತ್ತಾಗೋ ಹಾಗೆ ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಜುನ್ ಸರ್, ನಮ್ ಕೃಷ್ಣನ್ಗೇನು ಆಗಿರಲ್ಲ ತಾನೆ? ಆಗಿಲ್ಲ ಅನ್ನೋ ಭರವಸೆಯಲ್ಲೇ ಇರು. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ದೇವ್ರೆ, ನಮ್ಮ ಮಗುನ ನೀನೇ ಕಾಪಾಡ್ಬೇಕಪ್ಪ. ಕೃಷ್ಣ, ನೋಡು ಪೂಜಾ, ಪೂಜಾ ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೋ. ಪೂಜಾ ಪೂಜಾ, ನೀನು ಒದ್ದಾಟ ನನಗೆ ಅರ್ಥ ಆಗುತ್ತೆ. ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನೀನು ಆ ರೂಮಲ್ಲಿ ಮಂಡಲ, ರಕ್ತ, ಕೂದಲು ಎಲ್ಲ ನೋಡಿರೋದಾಗಿದ್ರೆ ನಾವು ಹೋದ ತಕ್ಷಣ ಕಣ್ಮುಚ್ಚು ಕಣ್ ತೆಗೆಷ್ಟರಲ್ಲಿ ಮಾಯ ಆಗಕ್ಕೆ ಹೇಗೆ ಸಾಧ್ಯ? ಪೂಜಾ, ಅದನ್ನೆಲ್ಲ ಶಿಫ್ಟ್ ಮಾಡಕ್ಕೆ ಮಿನಿಮಮ್ ಅಂದ್ರೂ 2 ದಿನ ಬೇಕು. ಹಾಗಿದ್ಮೇಲೆ ನಾವು ಅಲ್ಲಿ ಹೋಗಿ ನೋಡಿದಾಗ ಅದೆಲ್ಲ ಇಲ್ಲ ಅಂದ್ರೆ ಅದಕ್ಕೆ ಹೇಳೋ ಥರ ಇದೆಲ್ಲ ನಿನಗೆ ಭ್ರಮೆ ಆಗಿರ್ಬೇಕು. ಪೂಜಾ, ಅದಕ್ಕೇನೆ ಹೇಳ್ತಿದ್ರಲ್ಲ, ಅರ್ಜುನನ ಓಡೋಗೋ ಥರ ಅವ್ರಿಗೆ ಭ್ರಮೆ ಆಯ್ತು ಅಂತ. ಇದು ಹಾಗೆ ಇರ್ಬೋದು ಪೂಜಾ. ನಮ್ಮ ಮನಸ್ಸೇ ಹಾಗೆ ಪೂಜಾ, ತುಂಬಾ ಓವರ್ ಥಿಂಕ್ ಮಾಡುತ್ತೆ. ಅದಕ್ಕೆ ಕಣ್ಮುಂದೆ ಇಲ್ದೇ ಇರೋದನ್ನೆಲ್ಲ ಇರೋ ಥರ ಭ್ರಮೆಗಳಾಗಿ ಕಾಡುತ್ತೆ. ಇರೋದು ಇಲ್ದೇ ಇರೋ ಥರ ಫೀಲ್ ಆಗುತ್ತೆ. ಪೂಜಾ, ನಾವು ಹಾಗೆ ತಾನೇ ಮೋಸ ಹೋಗಿದ್ದು. ಸೇವಂತಿ ಅದಕ್ಕೆ ಮಗು ಕಳ್ಕೊಂಡ್ರು ಅನ್ನೋ ಹೊಟ್ಟೆ ಊರಿಲಿ
ನಮ್ಮ ಮಗುನ್ ಸಾಯಿಸಿದ್ರು ಅಂತ ನಾವು ಅನ್ಕೊಂಡ್ವಿ. ಪೂಜಾ ಅವರು ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಹಾಲು ತಂದ್ಕೊಟ್ರು. ಬಟ್ ಅದ್ರಲ್ಲಿ ವಿಷ ಬೆರೆಸಿದ್ದಾರೆ ಅಂತ ನಮಗ್ ಫೀಲ್ ಆಯ್ತು. ನೋಡು, ಇದೆಲ್ಲ ಒಂಥರ ಭ್ರಮೆ ನಿನಗೆ.